ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಹಾಗೆ ವ್ಲಾಗ್ ಮಾಡೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತು ಅಜ್ಜಿನ ನೋಡೋಕ್ಕೆ ಅಂತ ತುಮಕೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಪಾಪನೂ ಕೂಡ ರೆಡಿ ಮಾಡಿ ಎಲ್ಲ ಮಾಡಿದೆ. ಸೊ ಪ್ಲ್ಯಾನ್ ಇರಲಿಲ್ಲ ಹೋಗೋದು ಅಂತ ಹೇಳಿ. ನಾವು ಆ್ಯಕ್ಚುಲಿ ಟ್ರೈನಿಂದ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ನಾವು ಕಾರ್ನಲ್ಲಿ ಹೋಗೋದಾದರೆ ನಮಗೆ ಇಲ್ಲಿಂದ ನಾವು ತುಮಕೂರಿಗೆ ಹೋಗ್ಲಿಕ್ಕೆ ಆಲ್ಮೋಸ್ಟ್ 2 hours 1.5 hour ಬೇಕಾಗುತ್ತೆ. ಸೊ ಬೈ ಟ್ರೈನ್ ಹೋದರೆ ನಮಗೆ 1/2 hour ಸಾಕಾಗುತ್ತೆ. ಪಾಪಗೂ ಕೂಡ ಏನು ಕಷ್ಟ ಆಗೋಲ್ಲ ಟ್ರೈನ್ ಆದರೆ ಅಂತ ಅಂದ್ಕೊಂಡು ಟ್ರೈನಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಪ್ಲ್ಯಾನ್ ಇರಲಿಲ್ವಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಗಡಿಬಿಡಿಯಲ್ಲಿ ಹೊರಟ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಟ್ರೈನ್ ಸ್ವಲ್ಪ ಡಿಲೇ ಆಯಿತು. ಸೊ ಆ್ಯಪ್ ಇದೆಯಲ್ಲ, ವೇರ್ ಇಸ್ ಮೈ ಟ್ರೈನ್ ಆ್ಯಪ್ ಮೂಲಕ ನೋಡ್ಕೊಳ್ತೀವಿ ಎಲ್ಲಿದೆ ಅಂತ ಹೇಳಿ. ಸೊ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಂತ ಅಂದರೆ ನಾನು ನಿಮಗೆ ನನ್ನ ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ, ಪ್ರೀವಿಯಸ್ ವ್ಲಾಗ್ನಲ್ಲಿ ಕೆರೆ ಬಗ್ಗೆ ತೋರಿಸಿದ್ದೆ ನಾನು. ಪಾಪುನೆಲ್ಲ ಆಟ ಆಡ್ಸೋಕ್ಕೆ ಕರ್ಕೊಂಡು ಬಂದಿದ್ವಿ ಎಲ್ಲ, ಆ ರೋಡ್ ಮೇಲೆ ಹೋಗಬೇಕು. ಸೊ ಅವತ್ತು ಬಂದಾಗ ತುಂಬ ನೀರಿತ್ತು, ಆಲ್ಮೋಸ್ಟ್ ಕಡಿಮೆ ಆಗ್ತಾಯಿದೆ. ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ ಅಲ್ಲ ಇನ್ನೇನು, ಮಳೆ ಕೂಡ ನಿಲ್ತಲ್ಲ, ನೀರೆಲ್ಲ ಕಡಿಮೆ ಆಗ್ತಾಯಿದೆ. ಸೊ ಅದೇ ದಾರಿನಲ್ಲೇ ಹೋಗಬೇಕು. ಸೊ ಬರುವಾಗ ನಾನು ನಿಮಗೆ ಇನ್ನೊಂದು ದಾರಿ ಕೂಡ ತೋರಿಸ್ತೀನಿ, ಅದು ಕೂಡ ಇದೇ ಕೆರೆ ಇದೇನೆ. ಬಟ್ ಎಕ್ಸ್ಟೆಂಡ್ ಆಗಿರುತ್ತೆ, ಕೆರೆ ದೂರ ಇದೆಯಲ್ಲ, ಇನ್ನು ಸ್ವಲ್ಪ ಜಾಸ್ತಿ ದೊಡ್ಡ ಕೆರೆ ಅಲ್ವಾ. ಆ ಕಡೆ ರೋಡಿಂದ ರಿಟರ್ನ್ ಬರಬೇಕಾದ್ರೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ನಾನು. ಸೊ ರೈಲ್ವೆ ಸ್ಟೇಷನ್ ನಮ್ಮೂರಿಂದ ನಮಗೆ ಒಂದು 5-6 ಕಿಲೋಮೀಟರ್ಸ್ ಆಗುತ್ತಷ್ಟೇ, ದೂರ ಏನಿಲ್ಲ. ಸೊ ಪಾಪುದಿದು ಫಸ್ಟ್ ಟ್ರೈನ್ ಜರ್ನಿ ಅವನಿಗೆ. ಸೊ ನಾವು ಇಲ್ಲಿ ಸ್ಟೇಷನ್ ರೀಚ್ ಆದ್ವಿ. ಸೊ ಟಿಕೆಟ್ ತರಲಿಕ್ಕೆ ಅಂತ ಹೋದರು. ನಾನು ಪಾಪುನ ಇಲ್ಲಿ ಕೂರಿಸ್ಕೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ಅಷ್ಟು ಕ್ರೌಡ್ ಏನಿರೋದಿಲ್ಲ, ಬಿಕಾಸ್ ಹಳ್ಳಿನಲ್ಲಲ್ವ ಸ್ಟೇಷನ್ ಎಲ್ಲ. ಸ್ವಲ್ಪ ಶೀತ ಆಗಿದ್ದೆಲ್ಲ, ಗೊಣ್ಣೆ ಎಲ್ಲ ಬಳ್ಕೊಂಡು ಬಿಟ್ಟಿದ್ದಾನೆ. ಸರ್ಚಿಂಗ್ ಫಾರ್ ವಾಟರ್, ನೀರು ಎಲ್ಲಿದೆ ನೋಡ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿ. ಪಪ್ಪ ಎಲ್ಲೋಯ್ತು? ಕರಿ ಪಪ್ಪ, ಕರಿ ಬೇಗ ಬಾ. ಪಪ್ಪ ಬಂದಮೇಲೆ ಹೋಗೋದು, ಪಪ್ಪ ಬಂದಮೇಲೆ ಹೋಗೋದು. ಕಡೆ ನೋಡಿ ಒಂದು ಸ್ವಲ್ಪ, ಇಬ್ಬರು ಹೆಂಗೆ ನೋಡ್ತೀರ. ಸೊ ನನಗೆ ನೀರು ಎಲ್ಲೂ ಸಿಗಲಿಲ್ಲ. ಸೊ ವೆಟ್ ವೈಪ್ಸ್ನ ಯೂಸ್ ಮಾಡಿ ಹಾಗೆ ಕ್ಲೀನ್ ಮಾಡಿದೆ. ಸೊ ಅಜ್ಜಿ ಆಲ್ಮೋಸ್ಟ್ ಒಂದು 2 months 3 monthsಯಿಂದ ಅಲ್ಲೇ ಇರೋದು, ಬಿಕಾಸ್ ಅಜ್ಜಿಗೆ ಹುಷಾರಿರಲಿಲ್ಲ ಅಲ್ಲ, ಅವಾಗಿಂದ ಅಲ್ಲೇ ಇದ್ದಾರೆ. ಸೊ ಇವತ್ತು ಟ್ರೈನಲ್ಲಿ ಹೋದರೆ ಈಸಿಯಾಗಿ ಹೋಗ್ಬೋದಲ್ಲ, ನಾವು ಆಲ್ಮೋಸ್ಟ್ ಹೋಗ್ತಾ ಬರ್ತಾ ಇರ್ತೀವಿ. ಯಾವಾಗಲೂ ಕಾರ್ನೇ ತೊಗೊಂಡು ಹೋಗ್ತಾ ಇದ್ವಿ, ಬಿಕಾಸ್ ಇವತ್ತು ಯಾಕೋ ಬೇಡ ಅಂತ ಅನ್ನಿಸ್ತು. ಸೊ ಟ್ರೈನಲ್ಲೇ ಬಂದ್ವಿ. ಅಜ್ಜಿಗೆ ಅಂತ ಹೇಳಿ ಸ್ವಲ್ಪ ಹಾಲು ಮತ್ತು ಬೆಣ್ಣೆ ತೊಗೊಂಡು ಬಂದೆ. ಟ್ರೈನ್ ಲೇಟ್ ಆಯ್ತಲ್ಲ, ಸ್ವಲ್ಪ ಹಣ್ಣು ಕಿತ್ಕೊಂಡು ಬಂದೆ, ಗಸಗಸೆ ಹಣ್ಣು ಅಂತ ಸಿಗುತ್ತಲ್ಲ ಅದು. ಹೋಗ್ಲಿ ಬಿಡು. ಸೊ ಅವ್ನಿಗೆ ಹಶ್ವ ಆದರೆ ಒಂದು ಫ್ರೂಟ್ ಇರಲಿ ಅಂತ ಹೇಳಿ ಒಂದು ಕಿವಿ ತೊಗೊಂಡು ಬಂದಿದ್ದೆ. ಸೊ ಕೂತಿದ್ವಲ್ಲ, ಬ್ಯಾಗೆಲ್ಲ ಸರ್ಚ್ ಮಾಡಿ ಅದು ಹಣ್ಣು ಎತ್ಕೊಂಡ. ಫಸ್ಟ್ ಟೈಮ್ ಟ್ರೈನ್ ನೋಡ್ತಿರೋದಲ್ಲ, ಸೊ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನ ಕ್ಯಾಪ್ಚರ್ ಮಾಡೋಣ ಅಂತ ಬಂದೆ. ಮನೆ ಹತ್ರ ಯಾವುದಾದ್ರೂ ಹೆವಿ ವೆಹಿಕಲ್ಸ್ ಬಂದರೆ ಎದುರುತ್ತಾನೆ. ಸೊ ಅಳ್ತಾನೆ ಅಂತ ಅಂದ್ಕೊಂಡು ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನ ಕ್ಯಾಪ್ಚರ್ ಮಾಡಬೇಕು. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಅಳ್ತಾನೆ ಅಂತ ಅಂದ್ಕೊಂಡ್ವಿ, ಬಟ್ ಅವನೇನು ರಿಯಾಕ್ಟೇ ಮಾಡಲಿಲ್ಲ, ಸುಮ್ಮನೆ ನೋಡ್ತಾನೆ ಇದ್ದ. ಆಮೇಲೆ ಅದಕ್ಕಿಂತ ಮುಂಚೆ ಒಂದು ಗೂಡ್ಸ್ ವೆಹಿಕಲ್ ಬಂತು, ಅದನ್ನು ನೋಡಿ ಹೆದರ್ಕೊಂಡ. ಸೊ ಅಜ್ಜಿನೆಲ್ಲ ನೋಡಿದ್ದಾದಮೇಲೆ ಇಲ್ಲೇ ಮನೆ ಆಪೋಸಿಟ್, ಅಜ್ಜಿ ಇರೋ ಮನೆಯ ಆಪೋಸಿಟ್ಟು ಇಲ್ಲಿ ಫಸ್ಟ್ ಟ್ರೈ ಇದೆ, ಅಲ್ಲಿ ಹೋಗಿದ್ದು ಬರೋಣ ಅಂತ ಬಂದ್ವಿ. ನನ್ನ ಹಸ್ಬೆಂಡ್ ಅಕ್ಕ ಪಾಪುಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಬಂದ್ರಿಲ್ಲಿ.
ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಪಾಪುಗೆ ಟಾಯ್ಸ್ ತೊಗೊಂಡು ಹೋಗಿದ್ವಿ ಒಂದು 15 ಡೇಸ್ ಬ್ಯಾಕ್. ಸೊ ಇವತ್ತು ಅಕ್ಕ ಪಾಪುಗೆ ಬಟ್ಟೆ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದರು. ಅವರು ಬಟ್ಟೆ ನೋಡ್ತಾ ಇದ್ದರು. ಸೊ ನಾನು ಪಾಪುಗೆ ಒಂದು ಸಿಪ್ಪರ್ ಬೇಕಿತ್ತು, ಸೊ ನೋಡೋಣ ಅಂತ ಹೇಳಿಬಿಟ್ಟು ಬಂದೆ. ಒಂದೇನಂದರೆ ಪಾಪುನ ಇಲ್ಲಿ ಕರ್ಕೊಂಡು ಬಂದರೆ ಅವ್ನು ತೋರಿಸಿದ್ದನ್ನ ನಾನು ಕೊಡಿಸ್ಬೇಕಾಗತ್ತೆ. ಆ ರೀತಿ ಅಳೋದು ಈ ರೀತಿ ಮಾಡ್ತಿರ್ತಾನೆ. ಸೊ ಲಾಸ್ಟ್ 2 ಸಲ ಕರ್ಕೊಂಡು ಬಂದಾಗಲೂ ಅದೇ ರೀತಿ ಹಠ ಮಾಡ್ದ. ಬಟ್ ಇವತ್ತು ಏನೂ ಕೇಳಲಿಲ್ಲ ಆ ರೀತಿ. ಬಟ್ ನಾವು ಹೋದ ಸಲ ತೊಗೊಂಡಿದ್ದ ಒಂದು ಗಾಡಿ ರೀತಿ ಸೇಮ್ ಪೀಸ್ ಅದೇ ಜಾಗದಲ್ಲಿ ಇಟ್ಟಿದ್ರು. ಸೊ ಅವನೇನು ಅಂದ್ಕೊಂಡ ಅಂದರೆ ನಂದು ಅಂತ ಹೇಳಿಬಿಟ್ಟು ಅದನ್ನೇ ತೋರಿಸ್ಬಿಟ್ಟು ಅಳ್ತಿದ್ದ. ಸೊ ಅದು ನಿಂದಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ. ಅಂದರೆ ವಿಂಟರ್ ಇರೋದ್ರಿಂದ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಅಕ್ಕ ಅವನಿಗೆ ಸ್ವಲ್ಪ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದು ಅವ್ರು ಬಟ್ಟೆ ತೊಗೊಂಡ್ರು. ಸೊ ನಾವು ನೆಕ್ಸ್ಟ್ ಟೈಮ್ ಅಜ್ಜಿ ನೋಡೋಕೆ ಬಂದಾಗ ನಾವು ಕಾರ್ ತೊಗೊಂಡು ಬಂದುಬಿಟ್ಟು ಪಾಪುಗೆ ಒಂದು ಸ್ಟ್ರಾಲರ್ ರೀತಿ ಸೈಕಲ್ ಬರುತ್ತಲ್ಲ ಪುಷ್ ಮಾಡೋದು, ಇಲ್ಲಿ ಕಾಣ್ತಿದೆಯಲ್ಲ ಅದು ಟ್ವಿನ್ ಬೇಬಿದು. ಆ ರೀತಿ ಸಿಂಗಲ್ದು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಕಾರ್ ತೊಗೊಂಡು ಬಂದುಬಿಟ್ಟು ಅದನ್ನು ತಗೊಳ್ಬೇಕು. ಬಿಕಾಸ್ ಅದು ಹೆಲ್ಪ್ ಆಗುತ್ತೆ ನಮಗೆ. ಬಿಕಾಸ್ ಪಾಪು ಅಳ್ತಾನಲ್ಲ, ಆವಾಗ ಆಚೆ ಎಲ್ಲಾದರೂ ಓಡಾಡ್ಸ್ಕೊಂಡು ಬರೋಕ್ಕೆ ಚೆನ್ನಾಗಿರುತ್ತೆ. ಸೊ ಅದನ್ನ ನಾವು 3 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದಲ್ಲ. ಸೊ ಪಾಪುಗೆ ಇನ್ನೂ 1 ಇಯರ್, ನಾವು ಆಮೇಲೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ನಾವು ರೈಲ್ವೆ ಸ್ಟೇಷನ್ನಲ್ಲೇ ಗಾಡಿನ ನಿಲ್ಲಿಸಿ ಹೋಗಿದ್ವಿ. ಸೊ ವಾಪಸ್ ಬರಬೇಕಾದ್ರೂ ಕೂಡ ಟ್ರೈನಲ್ಲೇ ಬಂದು ಬೈಕ್ ತೊಗೊಂಡು ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ನಾನು ನಿಮ್ಗೆ ಹೇಳಿದ್ನಲ್ಲ ಬರಬೇಕಾದ್ರೆ ಕೆರೆದನ್ನ ಇನ್ನೊಂದು ಸೈಡ್ ತೋರಿಸ್ತೀನಿ ಅಂತ ಹೇಳಿ. ಸೊ ಇದು ಆ ಕಡೆ ಈ ಕಡೆ 2 ಕಡೆನೂ ಕೆರೆ ಇದೆ ಆ್ಯಂಡ್ ಮಧ್ಯ ರೋಡ್ ಹೋಗುತ್ತೆ ನಮ್ಮೂರಿಗೆ. ಸೊ ಏನಂದರೆ ತುಂಬ ದೊಡ್ಡ ಕೆರೆ ಅಲ್ಲ, ಚೆನ್ನಾಗಿ ಅನಿಸುತ್ತೆ. ಸೊ ನಾವು ಇನ್ನೊಂದು 10 ಮಿನಿಟ್ಸ್ ಬೇಗ ಬಂದಿದ್ದರೆ ಸನ್ಸೆಟ್ ಕೂಡ ನೋಡ್ಬೋದಿತ್ತು. ಬಟ್ ಅಷ್ಟರಲ್ಲ ಕತ್ತಲೆ ಆಗೋಗಿತ್ತು. ಆ ಕಡೆ ರೋಡ್ನಲ್ಲಿ ಕೂಡ ಹೋಗ್ಬೋದು ಆ್ಯಂಡ್ ಈ ರೋಡ್ನಲ್ಲಿ ಕೂಡ ಬರ್ಬೋದು. ಆ್ಯಂಡ್ ಆ ರೋಡ್ನಲ್ಲಿ ಹೋದರೆ ಏನಂದರೆ ನೀರು ಮೇಲೆ ಹೋಗಬೇಕಾಗತ್ತೆ ಸ್ವಲ್ಪ ಆ ರೋಡ್ ಕ್ರಾಸ್ ಆಗೋವರೆಗೂ. ಬಟ್ ಇಲ್ಲಿ ಆ ರೀತಿ ಏನಿಲ್ಲ. ಸೊ ನಾವು ಇಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ. ನಾವು ಇನ್ನೊಂದು ನೆಕ್ಸ್ಟ್ ಟ್ರೈನಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನಾವು ಇಲ್ಲಿಂದ ಬೈಕಲ್ಲಿ ಹೋಗಬೇಕಿತ್ತಲ್ಲ ಒಂದು 5-6 ಕಿಲೋಮೀಟರ್ಸ್. ಪಾಪು ಕೋಲ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೇಗ ಟ್ರೈನ್ಗೆ ಬಂದ್ವಿ. ಬಿಫೋರ್ ಟ್ರೈನ್ಗೆ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಪಾಪುಗೆ ಏನೇನೋ ಬೇಕಿತ್ತು ಅದನ್ನೆಲ್ಲ ತಗೊಂಡು. ಸೊ ಬಂದಮೇಲೆ ಬ್ಯಾಗ್ನಲ್ಲಿ ಇದ್ದಿದ್ದನ್ನೆಲ್ಲ ಎತ್ತಿಡೋಣ ಅಂತ ಹೇಳಿಬಿಟ್ಟು ಬಂದೆ. ಪಾಪು ಫೀಡಿಂಗ್ ಬಾಟಲ್ನಲ್ಲಿ ನಿಪ್ಪಲ್ಲಿ ಕಿತ್ಬಿಟ್ಟಿದ್ದ. ಸೊ ಎಲ್ಲ ಚೆಲ್ಲೋಗಿತ್ತು ಆ್ಯಂಡ್ ಸ್ವಲ್ಪ ಬಟ್ಟೆ ಎಲ್ಲ ಒದ್ದೆ ಆಗಿದ್ವು. ಹೊಸ ಬಟ್ಟೆಗಳಲ್ಲ, ಸ್ವಲ್ಪ ಹೊರಗಡೆ ಹಾಕೋಣ ಅಂತ ಹೇಳಿಬಿಟ್ಟು ತಗೊಂಡೆ. ಫೀಡಿಂಗ್ ಬಾಟಲ್ ಏನು ಮಾಡ್ತಾನೆ ಅಂದರೆ ಕೊಟ್ಟರೆ ನಿಪ್ಪಲ್ನ ಇಟ್ಕೊಂಡು ಹಿಂಗೆ ಕೀಳೋದು ಈ ರೀತಿ ಎಲ್ಲ ಮಾಡ್ತಿರ್ತಾನೆ. ನೀರು ಕೊಟ್ಟಿದ್ನಲ್ಲ ಕಿತ್ತೆಲ್ಲ ಚೆಲ್ಬಿಟ್ಟಿದ್ದ. ಸೊ ಬರಬೇಕಾದ್ರೆ ಟ್ರೈನಲ್ಲಿ ಮಲಗಲಿಲ್ಲ, ಸ್ವಲ್ಪ ನಿದ್ದೆ ಬಂದಿತ್ತು ಅಂತ ಹೇಳಿ ಅಳ್ತಾ ಇದ್ದ. ಸೊ ಒಂದು 10 ಮಿನಿಟ್ಸ್ ಮಲಗಿಸಿದ್ರೆ ಆರಾಮಾಗಿರ್ತಾನೆ ಅಂತ ಹೇಳಿ ಮಲಗಿಸ್ತಾ ಇದ್ದೀನಿ. ಅವ್ನಿಗೇನಂದರೆ ಸ್ವಿಂಗ್ ತಂದಿದ್ದೀವಲ್ಲ ಅದರಲ್ಲೇ ರೂಢಿ ಆಗಿಬಿಟ್ಟಿದ್ದಾನೆ. ಸೊ ಹೊರಗಡೆ ಮನೆಗೆ ಯಾರಾದರೂ ಬಂದಿದ್ರಲ್ಲ, ಗಲಾಟೆ ಇತ್ತು ಸ್ವಲ್ಪ, ಅದರಿಂದ ಅಲ್ಲಿ ಮಲಗಲ್ಲ ಅಂತ ಹೇಳಿ ಹಿಂಗೆ ಕೈ ಮೇಲೆ ಹಾಕ್ಕೊಂಡು ಹಿಂಗೆ ತೂಗ್ದಂಗೆ ಮಾಡಿ ಮಲಗಿಸ್ತಾ ಇದ್ದೀನಿ. ಸೊ ಮಲ್ಕೊಂಡ ಹಂಗೆ ಮಾಡಿದ್ರಿಂದ ತುಂಬ ಇವತ್ತೆಲ್ಲ ಓಡಾಟ ಆಯಿತು ಆ್ಯಂಡ್ ಡಿಸ್ಟರ್ಬೆನ್ಸ್ ಆಯಿತು, ಮಲಗಲಿಲ್ಲ ಅಲ್ಲ. ಸೊ ಹಠ ಮಾಡ್ತಿದ್ದೆ ಸ್ವಲ್ಪ. ಸೊ ತರಕಾರಿಗಳನ್ನ ತರಿಸ್ಕೊಂಡಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂತೆ ಅಂತ ಹೇಳಿ ಮಾಡ್ತಾರಲ್ಲ, ಸೊ ಅಲ್ಲಿಂದ ತರಿಸ್ಕೊಂಡೆ. ಸೊ ಅಲ್ಲಿಂದ ತರೋದ್ರಿಂದ ಏನಂದರೆ ಡೈರೆಕ್ಟ್ ನಮಗೆ ಫಾರ್ಮಸಿಂದ ಸಿಗುತ್ತಲ್ಲ, ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ ಆ್ಯಂಡ್ ತರಕಾರಿ ತುಂಬ ಫ್ರೆಶ್ ಇರ್ತವೆ. ನಾವು ಬೇರೆ ದಿನ ಹೋಗಿ ತರೋದಕ್ಕಿಂತ ನಮ್ಮ ಕಡೆ ಇಲ್ಲಿ ಮಂಡೇ ಸಿಗುತ್ತೆ ನಮ್ಗೆ ಆ ರೀತಿ ಫ್ರೆಶ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲನೂ ಕೂಡ. ಸೊ ಮಂಡೇ ಹೋದರೆ ನಮಗೆ ಫ್ರೆಶ್ ಇರೋದು ಸಿಗುತ್ತೆ ಮತ್ತು ಫ್ರೈಡೇ ಒಂದಿನ. ಸೊ ಇವತ್ತು ಮಂಡೇ ಆಗಿದ್ದರಿಂದ ತರಿಸ್ಕೊಂಡೆ ನಾನು ಅಲ್ಲಿಂದನೇ. ಸೊ ಅದನ್ನೆಲ್ಲ ನಾನು ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳೋಣ ಅಂತ ಎತ್ತಿಡ್ತಿದ್ದೀನಿ. ಸೊಪ್ಪುಗಳು ತುಂಬ ತಂದಿದ್ದರು ಬಿಕಾಸ್ ಫ್ರೆಶ್ ಇತ್ತು ಅಂತ ಹೇಳಿಬಿಟ್ಟು. ಸಬ್ಬಸಿಗೆ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಮತ್ತು ದಂಟಿನ ಸೊಪ್ಪು ಇದನ್ನೆಲ್ಲ. ಸೊ ಇದನ್ನ ನಾನು ಹೇಗೆ ಇಡ್ತೀನಿ ಅಂದರೆ ಕ್ಲೀನ್ ಮಾಡಿಬಿಟ್ಟೆ ಇಡೋದು. ಕೊತ್ತಂಬರಿ ಸೊಪ್ಪು ಒಂದನ್ನು ಮಾತ್ರ ಇಡ್ತೀನಿ ಬಿಕಾಸ್ ದಂಟಿನ ಸೊಪ್ಪು ಸಬ್ಬಸಿಗೆ ಸೊಪ್ಪು ಒಂದು 2 ಡೇಸ್ ಫ್ರಿಡ್ಜಲ್ಲಿ ಇಟ್ಟಿಲ್ಲ ಅಂದರೂ ಕೂಡ ನಾರ್ಮಲಾಗಿ ಚೆನ್ನಾಗಿರುತ್ತೆ. ಸೊ ನೆಸೆಸಿಟಿ ಇಲ್ಲ ಅದನ್ನ ಇಡೋದನ್ನ, ಹಾಗೆ ಇಟ್ಕೊಳ್ತೀನಿ.
ಸೊ ಎಲ್ಲ ಮಿಕ್ಸ್ ಅಂದರೆ ಕವರ್ ಕೊಡೋದಿಲ್ಲ ಅಲ್ಲಿ, ನಮ್ಮದೇ ಓನ್ ಬ್ಯಾಗ್ ಕೊಟ್ಟರೆ ಅದಕ್ಕೆ ಹಾಕ್ಕೊಡ್ತಾರೆ. ಸೊ ಬ್ಯಾಗ್ ಕೊಟ್ಟಿದ್ರಲ್ಲ ಎಲ್ಲ ಮಿಕ್ಸ್ ಆಗೋಗಿತ್ತು ತರಕಾರಿಗಳೆಲ್ಲ. ಸೊ ಯಾವುದು ಇರೋಲ್ಲ ಜಾಸ್ತಿ ದಿನ, ಅದನ್ನು ಮಾತ್ರ ಫ್ರಿಡ್ಜ್ನಲ್ಲಿ ಇಡ್ತಿರ್ತೀನಿ. ಸೊ ವೀಕ್ಗೆ ಒಂದು ಸಲ ಈ ರೀತಿ ತಂದ್ಕೊಂಡ್ರೆ ಸಾಕಾಗುತ್ತೆ. ಆ್ಯಂಡ್ ನಾನ್ ವೆಜ್ ಜಾಸ್ತಿ ಮಾಡ್ತಿರ್ತೀವಲ್ಲ, ಸೊ ನಮ್ಮ ಮನೆಗೆ ಇಷ್ಟು ತರಕಾರಿ ಆದರೆ ಸಾಕಾಗುತ್ತೆ. ಸೊ ಆಲೂಗಡ್ಡೆನೆಲ್ಲ ಇಲ್ಲಿ ನಾನು ಈರುಳ್ಳಿ ಬ್ಯಾಸ್ಕೆಟ್ ಏನಿರುತ್ತಲ್ಲ ಅದರೊಳಗಡೆನೆ ಹಾಕಿಟ್ಬಿಡ್ತೀನಿ. ಆ್ಯಂಡ್ ಮೆಣಸಿನ್ಕಾಯಿಗಳನ್ನ ಒಂದು ಕವರ್ ಅಥವಾ ಒಂದು ಕಂಟೈನರ್ಗೆ ಹಾಕಿ ಇಟ್ಟರೆ ಸಾಕು ಅದನ್ನು. ಸೊ ಇವಾಗ ಇದೆಲ್ಲ ಎತ್ತಿಟ್ಕೊಂಡು ನಾನು ಸ್ವಲ್ಪ ಸೊಪ್ಪೆಲ್ಲ ಬಿಡಿಸಿಟ್ಟು ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಎತ್ತಿಡ್ತೀನಿ ಸಪ್ರೇಟ್ ಎಲ್ಲವನ್ನು. ಕೊತ್ತಂಬರಿ ಸೊಪ್ಪು ಅಂತೇನು ಮಾಡಿದ್ರೆ ಫ್ರಿಡ್ಜಲ್ಲಿ ಇಡ್ತೀನಿ, ಬಿಕಾಸ್ ಅದು ಸ್ವಲ್ಪನೇ ಅಲ್ವಾ ಯೂಸ್ ಮಾಡೋದು, ಅದರಿಂದ ಅಷ್ಟೇನು ಬೇಕಾಗಲ್ಲ. ಆ್ಯಂಡ್ ಇಲ್ಲೇನಂದರೆ ಊರಿನಲ್ಲಿ ಪಕ್ಕದ ಹಳ್ಳಿಗಳಲ್ಲೇನಾದರೂ ವೆಜಿಟೇಬಲ್ಸ್ ಮತ್ತು ಸೊಪ್ಪುಗಳು ಯಾರಾದರೂ ಬೆಳೆದಿದ್ರೆ ಡೈಲಿ ಬೆಳಗ್ಗೆ ಟೈಮ್ ತರ್ತಾ ಇರ್ತಾರೆ. ಸೊ ಅಲ್ಲೂ ಕೂಡ ತಗೊಳ್ತೀನಿ. ಸೊ ಟೀ ಮಾಡ್ತಾ ಸೊಪ್ಪು ಸೋಸೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಪಾಪು ಬಂದು ಎಲ್ಲ ಜೋಡಿಸಿದ್ದನ್ನೆಲ್ಲ ಎತ್ತಿ ಆಚೆ ಹಾಕ್ತಾಯಿದ್ದಾನೆ. ಬೇಡ. ಸೊ ನಾನು ಅವನಿಗೆ ಆ ರೀತಿ ಏನಾದರೂ ಮಾಡೋಕ್ಕೆ ಬಂದಾಗ ನಾನು ಬೇಡ ಅನ್ನೋದಿಲ್ಲ, ಬಿಕಾಸ್ ಅವನಿಗೂ ಹೊಸದು ನೋಡ್ದಂಗೆ ಅನಿಸುತ್ತೆ. ಆ್ಯಂಡ್ ಆಟ ಆಡ್ತಾನೆ ಚೆನ್ನಾಗಿ. ಸೊ ಸ್ವಲ್ಪ ಹೊತ್ತು ಅವನ್ನ ನೀಟಾಗಿ ಇಟ್ಕೊಳ್ಬೋದು, ಆಕ್ಯುಪೈಡಾಗಿ ಓಡಾಡಲ್ಲ ಅನ್ನೋದೊಂದು ಇಂಟೆನ್ಷನಿಂದ ಕೊಡ್ತೀನಿ ಅಷ್ಟೇ. ಸೊ ಯಾರಿಗಾದ್ರೂ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರಾದರೂ ಹೊಸ್ದಾಗಿ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡೋದ್ರ ಜೊತೆಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದ್ರಿಂದ ಮತ್ತು ಶೇರ್ ಮಾಡೋದ್ರಿಂದ ವಿಡಿಯೋ ಬೇರೆಯವ್ರಿಗೂ ಸಜೆಸ್ಟ್ ಆಗುತ್ತೆ. ಸೊ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಇತ್ತೀಚೆಗೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಯಾವ ರೀತಿ ವೀಡಿಯೋಸ್ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿತ್ತ ವೀಡಿಯೋ ಅನ್ನೋದ್ರ ಬಗ್ಗೆ. ಸೊ ಆ ರೀತಿ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ. ಸೊ ಯಾರೆಲ್ಲ ವೀಡಿಯೋ ಮಾಡಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.